ಸರ್ ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಸಾಕಷ್ಟು ನೆಗೆಟಿವ್ ಆಯಿತು, ನಿಮಗೆ ಪಾಸಿಟಿವ್ ಕೂಡ ಆಯಿತು. ಸೊ ನಾನು ನಿಮಗೆ ನೆಗೆಟಿವ್ಗಿಂತ ಪಾಸಿಟಿವೇ ಹೆಚ್ಚಾಗಿ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನೀವು ಇಲ್ಲಿ ಹೊಸಕೋಟೆ ಮತ್ತು ಮಾಲೂರು ಅಲ್ಲಿ ವರ್ತೂರು ಸಂತೋಷ್ ಯಾರು ಅಂತ ಗೊತ್ತಿತ್ತು ಎಲ್ಲರೂ ಜನಗಳು. ಆದರೆ ಇವಾಗ ನಿಮಗೆ ಉತ್ತರ ಕರ್ನಾಟಕದಲ್ಲೆಲ್ಲ ಕರಿತಿದ್ದಾರಂತೆ, ನೀವು ಬನ್ನಿ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಕರಿತಿದ್ದಾರಂತೆ. ಹೆಂಗೆ ಯಾವ ರೀತಿ ಸಂಭ್ರಮಿಸ್ತಿದ್ದೀರಾ ಸರ್ ಈ ಒಂದು ಅಭಿಮಾನದ ಜಾತ್ರೆ? ಮೇಡಮ್ ಹೇಳ್ತಾ ಇದ್ದೀನಲ್ಲ, ನನಗೆ ಹೊಟ್ಟೆ ಹಸುವೆ ಕಾಣಿಸ್ತಾ ಇಲ್ಲ, ನಿದ್ದೆ ಕಾಣಿಸ್ತಾ ಇಲ್ಲ. ಈ ಜನಗಳ ಪ್ರೀತಿ ಅಷ್ಟು ಆಮೇಲೆ ಅವ್ರು ತೋರಿಸ್ತಾ ಇರೋ ಅಭಿಮಾನಕ್ಕೆ ನಾನು ಸಾಯೋವರೆಗೂ ನಾನು ಚಿರಋಣಿ. ಪದಗಳಲ್ಲಿ ಹೇಳಿ ನಿಲ್ಸಿದ್ರೆ ಅದು ಅಷ್ಟಕ್ಕೆ ಸೀಮಿತ ಆಗ್ತದೆ. ಇದು ನಿಲ್ದಿರ ಇರೋದು ಇದು ಹಿಂಗೆ ನಿರಂತರ. ರಾಜಕೀಯಕ್ಕಂತೂ ನಾನು ಯಾವುದೇ ಕಾರಣಕ್ಕೂ ಬರಲ್ಲ, ಇಲ್ಲ ಬೇರೆ ಯಾವುದೇ ಒಂದು ಇದು ಅದು ನನ್ನ ಹತ್ರ ಇಲ್ಲ. ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸ್ರಿ, ಜೈ ಹಳ್ಳಿಕಾರ್. ಸರ್ ಅದೇ ನೀವೇ ಹೇಳಿದ್ರಿ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು. ಎಲ್ಲರೂ ಹೇಳ್ತಿದ್ದಾರೆ ಮೇ ಬಿ ವರ್ತೂರವರು ಇದನ್ನೆಲ್ಲ ನೋಡಿದಾಗ ಒಂದು ವೇಳೆ ಅವರು ರಾಜಕೀಯಕ್ಕೆ ಬಂದರೂ ಬರ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲ ಅಕ್ಕ, ಯಾವುದೇ ಕಾರಣಕ್ಕೂ ಇಲ್ಲ. ರಾಜ್ಕುಮಾರ್ ಸಾರ್ ಅವ್ರ ಆದಿನೇ ನಂದು. ರಾಜನಾಗಿ ಇವತ್ತು ನಮ್ಮನ್ನು ಅಷ್ಟೇ ಗೌರವವಾಗಿ ಮನೆ ಮಗನಾಗಿ ಸ್ವೀಕಾರ ಮಾಡವ್ರೆ. ಅಷ್ಟು ಕೋಟಿ ಓಟ್ ತಗೊಂಡು ನಾನು ಎಲ್ಲೋ ಒಂದು ಜಿಲ್ಲೆಕ ಇಲ್ಲ ಒಂದು ಇದಕ್ಕೆ ಸೀಮಿತ ಆಗಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ರಾಜಕೀಯ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲಾರ್ಗೂ ಹಿಂಗೆ ಇರಬೇಕು. ಇವತ್ತು ಒಂದೊಂದು ರೂಪಾಯಿ ಅಂತ ಬೇರೆ ಓಟ್ ಲೀಸ್ಟ್ ಎತ್ಕೊಂಡ್ಬಿಟ್ರೆ ಎಷ್ಟು ಕೋಟಿ ಬಿದ್ದಿರ್ಬೋದು ನನಗೆ. ಮತ್ತು ಮನೆ ಹತ್ರ ಒಂದೊಂದು ಹಾರ ಎಷ್ಟೆಷ್ಟು ಅವರು ಸಮಯ ಕೊಟ್ಟು ಬರಲ್ಲ, ಅದಕ್ಕೆ ಚಿರಋಣಿ ನಾನು. ಇವತ್ತು ಇನ್ನೂ ಫೋಟೋಗಳು ಇಡ್ಸ್ಕೊಂಡಿರೋ ಕೆಲವ್ರು ಕಾದವ್ರು, ಬೆಳಗ್ಗೆಯಿಂದ ನೀವು ಬಂದು ಕಾದಿರ್ಬೋದು ಇಂಟರ್ವ್ಯೂ ತಗೊಳೋದಕ್ಕೋಸ್ಕರನೇ. ಇದು ಎಲ್ಲರೂ ಹೇಳ್ತಾರೆ, ಕೆಲವರೆಲ್ಲ ಕರ್ದಕ ಹೇಳ್ತಾರೆ. ನೀವು ಎಷ್ಟೋ ದಿನ ಕೇಳಿ ನಾನು ಇವತ್ತು ಕೊಟ್ಟಿರೋದು ನಿಮ್ಗೆ ಟೈಮು. ನಿಜಾನ ಎಲ್ಲ ಮೀಡಿಯಾದವ್ರಿಗೂ. ಆಮೇಲೆ ನಿಮ್ಮ ಮೀಡಿಯಾದವ್ರ ಪಾತ್ರ ನಮ್ಮ ಜೀವನದಲ್ಲಿ ಭಾಳ ಐತೆ. ಇರಲಿ, ಏರುಪೇರುಗಳು ಅದು ಜೀವನದ ಆದಿಯಲ್ಲಿ ಇರ್ತಕ್ಕಂಥದ್ದು. ಏರಿದ್ದಾಗ ಎಕ್ಕಬಾರ್ದು, ಬೀಳಿದ್ದಾಗ ಕುಗ್ಗಬಾರ್ದು. ಸೋಲು ಗೆಲುವನ್ನ ಎರಡನ್ನೂ ಒಂದು ನಾಣ್ಯದ ಎರಡು ಮುಖ ಅಂತ ಸ್ವೀಕಾರ ಮಾಡಿದವಾಗ ಜೀವನ ಭಾಳ ಸುಗಮವಾಗಿರ್ತದೆ ಅಂತ ಹೇಳ್ತೀನಿ.